ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಾ ಗೌಡ. ಯಾರೆಲ್ಲ ಇನ್ನೂ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ನೀ ಹಚ್ಚಿದ ಕುಂಕುಮ ಭಾಗ 19. ಈ ಕಥೆಯ ಲೇಖಕರು ಚೈತ್ರಾ ಭಟ್. ಇಷ್ಟು ಸಮಯ ಇದ್ದ ಖುಷಿಯೆಲ್ಲ ಆ ಕ್ಷಣವೇ ಆರಿ ಹೋಗಿತ್ತದು. ಅವಳನ್ನು ಕಾಡಿಸಿ ಪ್ರೀತಿಯ ಪಡೆದುಕೊಳ್ಳಬೇಕು ಎಂದು ತುಸು ಹೆಚ್ಚೆ ತುಂಟಾಟ ಮಾಡಲು ಹೋಗಿ ಪೇಚಾಟಕ್ಕೆ ಸಿಲುಕಿಕೊಂಡಿದ್ದ. ಅವಳು ಹೋದ ಮೇಲೆ ಯೋಚನೆ ಮಾಡಿ ಪ್ರಯೋಜನವೇನು ಬಂತು? ನಡೆದಿದ್ದನ್ನು ಬದಲಾಯಿಸಲಾಗದು. ಅವಳ ಹಿಂದೆಯೇ ಕೆಳಗಿಳಿದು ಹೋಗುವಷ್ಟರಲ್ಲಿ ಅವಳು ಮನೆಯಿಂದ ಹೊರಟಾಗಿತ್ತು. ಏನಾದರೂ ಅಂದ್ಯಾ ಪುಟ್ಟಿಗೆ? ಕಾರಣ ಹೇಳದೆ ಮನೆಗೆ ಹೋದ್ಲು. ಇವತ್ತು ಇಡೀ ದಿನ ಇಲ್ಲೇ ಇರ್ತೀನಿ, ಸಂಜೆ ಹುಲಿನ ಕಳ್ಸೋಕೆ ನಾನು ಏರ್ಪೋರ್ಟ್ಗೆ ಬರ್ತೀನಿ ಅಂದಿದ್ಲು. ಏನೋ ಬೇಸರ ಮಾಡ್ಕೊಂಡು ಹೋದ್ಲು. ಏನಾಯಿತು ಎಂದರು ಸರಿತಾ, ಮಗನ ಹೊರಟುತನದ ಅರಿವಿದ್ದವರು. ಅವರ ಮಾತನ್ನು ಕೇಳಿದ್ದೇ ತಡ. ಹುಲಿಗೆ ಮನದ ತುಂಬ ಬೇಸರ, ನಾನು ತಪ್ಪು ಮಾಡಿದೆ ಎಂಬ ಭಾವ. ಅವಳ ಮನೆಗೆ ಹೋಗಿ ಮತ್ತೊಮ್ಮೆ ಮಾತನಾಡಿಸಿ ಬರಲೇ ಎಂದೆನಿಸಿದರೂ ಮಾಡಿದ ತಪ್ಪು ಕಾಡಿತ್ತು. ಹೇಗೋ ಹೊರಡುವ ಸಮಯಕ್ಕಂತೂ ಬಂದೇ ಬರುತ್ತಾಳಲ್ಲ, ಆಗಲಾದರೂ ಕ್ಷಮೆ ಕೇಳೋಣ ಎಂದು ಸಮಾಧಾನ ಮಾಡಿಕೊಂಡರೂ ಅವನ ಸ್ಥಿತಿ ಮಾತ್ರ ಬಾಲ ಸುಟ್ಟ ಬೆಕ್ಕಿನಂತಾಗಿತ್ತು. ಮನಸ್ಸು ಪೂರ್ತಿ ಕದಡಿತ್ತು. ಸಂಜೆ ಬಂದಾಗ ಕ್ಷಮೆ ಕೇಳಬೇಕು ಎಂದು ನಿರ್ಧರಿಸಿದರು. ಮನಕ್ಕೆ ಕವಿದ ಮಂಕು ಸರಿಯಲಿಲ್ಲ. ರಾತ್ರಿಯವರೆಗಿನ ಸಮಯ ಅದೇಗೆ ಕಳೆಯಿತು. ಹೊರಡುವ ಸಮಯಕ್ಕೆ ಅವಳು ಬಂದೇ ಬರುವಳು ಎನ್ನುವ ಒಂದು ನಿರೀಕ್ಷೆಯ ಜೊತೆಗೆ ಕಾದಿದ್ದ. ಆತನ ಲಗೇಜ್ ಕಾರಲ್ಲಿ ತುಂಬಿಸಿಯಾಗಿತ್ತು. ರಾತ್ರಿಯ ತಡ ಸಮಯವಾದ್ದರಿಂದ ಮನೆಯವರು ಯಾರೂ ಹೊರಡಲಿಲ್ಲ. ಹೊರಟಿದ್ದು ಪರಾಶರ, ಸರಿತಾ ಮಾತ್ರ. ಹೊರಡುವ ಸಮಯ ಇನ್ನೇನು ಸನಿಹವಿದೆ ಎಂದಾದಾಗ ಮನೆಯವರ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದುಕೊಂಡ. ತಾರಿಣಿ ಇನ್ನೇನು ಬರಬಹುದು. ಕಾರಲ್ಲಿ ಅವಳ ಜೊತೆಗೆ ಹಿಂದೆ ಕೂರಬೇಕು. ಅವಳನ್ನು ಸಮಾಧಾನ ಮಾಡಬೇಕು. ಮಾಡಿದ ತಪ್ಪಿಗೆ ಕ್ಷಮೆ ಕೇಳಬೇಕು. ನಿನ್ನನ್ನು ಕಾಡಿಸಲೆಂದೇ ಸುಳ್ಳು ನುಡಿದೆ ಎಂದು ಮನವರಿಕೆ ಮಾಡಿಸಬೇಕು. ಅವಳು ಕೊಟ್ಟ ಶರ್ಟ್ ಹಾಕಿಕೊಂಡು ಅವಳಿಗೆ ಸರ್ಪ್ರೈಸ್ ಕೊಡಬೇಕು. ಅವಳನ್ನು ಸಮಾಧಾನ ಮಾಡಿ ಅವಳಿಗೆಂದು ತೆಗೆದುಕೊಂಡ ಬೆಳ್ಳಿಯ ಗೆಜ್ಜೆಯನ್ನು ಕೊಟ್ಟು ಐ ಲವ್ ಯು ಕುಳ್ಳಿ ಎಂದು ಅವಳ ಕಿವಿಯಲ್ಲಿ ಪಿಸುಗುಟ್ಟಬೇಕು. ಇಷ್ಟೆಲ್ಲ ಆದ ಮೇಲೆ ಅವಳ ಬೇಸರ ಖಂಡಿತ ಮಾಯವಾಗುತ್ತದೆ. ಇಂತಹ ಆಲೋಚನೆಗಳು ಅವನ ಮನದಲ್ಲಿ ಸುಳಿದು ಹೋಗಿದ್ದೇ ಬಂತು ವಿನಃ ತಾರಿಣಿ ಮಾತ್ರ ಬರಲಿಲ್ಲ. ಇವನ ಮನ ತಡೆಯದೆ, ಅಣ್ಣ ಒಂದ್ಸಲ ಪುರುಮಾವಂಗೆ ಕಾಲ್ ಮಾಡಿ ಕೇಳು, ಅವಳು ಬರ್ತಾಳಾ ಅಂತ ಎಂದಿದ್ದ. ಸರಿ ಎಂದ ಪರಶರ ಇನ್ನೇನು ಅವರ ನಂಬರ್ಗೆ ಕರೆ ಮಾಡಬೇಕು ಎಂದಿದ್ದಾಗ ಬ್ಯಾಟರಿ ಬೆಳಕು ಬಿಟ್ಟುಕೊಂಡು ಏದುಸಿರು ಬಿಡುತ್ತಾ ಓಡಿ ಬರುತ್ತಿರುವ ಪುರಂದರ ಕಾಣಿಸಿದ್ದರು. ತೋಟದಲ್ಲಿ ಒಳ್ಳೆ ಬಾಳೆಗೊನೆ ಬಿಟ್ಟಿತ್ತು. ನಮ್ಮನೆಯವಳು ಇವತ್ತೇ ಚಿಪ್ಸ್ ಮಾಡಿದ್ರು, ಹುಲಿಗೆ ಕೊಟ್ಟು ಕಳಿಸೋಕ್ಕಾಗುತ್ತೆ ಅಂತ. ಸಂಜೆ ಮಾಡಿದ್ಲು, ಈಗ ಪ್ಯಾಕ್ ಮಾಡಿಕೊಂಡು ತಂದೆ ನೋಡು. ತಗೋ, ಒಂದಷ್ಟು ದಿನ ಬಾಯೋಡೋಕ್ಕಾಗುತ್ತೆ. ನಿಂಗೆ ಕೊಡದೇ ಇದ್ದಿದ್ರೆ ನಮ್ಮನೆಯವಳು ಅದನ್ನೇ ಹುಡಿತಾ ಬರ್ತಿದ್ಲು ಎಂದವರ ಪ್ರೀತಿಗೆ ಬೆಲೆ ಕಟ್ಟಲಾದೀತೆ. ಹುಲಿಯ ಮನಸ್ಸು ಆರ್ದ್ರವಾಗಿತ್ತು. ಅವರು ಕೊಟ್ಟದ್ದನ್ನು ಜೋಪಾನವಾಗಿ ಬ್ಯಾಗಿಗೆ ತುಂಬಿಕೊಂಡವ ಹೋಗಿ ಬರ್ತೀನಿ ಪುರುಮಾವ ಎನ್ನುತ್ತಾ ಅವರ ಕಾಲಿಗೆ ಬಿದ್ದಿದ್ದ. ಒಳ್ಳೆಯದಾಗಲಿ, ಯಶಸ್ವಿಯಾಗಿ ಬಾ ಎಂದು ಹಾರೈಸಿದರು. ಮಾವ, ತಾರಿಣಿ ಬರ್ತೀನಿ ಅಂದಿದ್ಲು ಏರ್ಪೋರ್ಟ್ಗೆ, ಯಾಕೆ ಬರಲಿಲ್ಲ? ತಡೆಯಲಾರದೆ ಕೇಳಿದ್ದ. ಹೌದಾ, ನನಗೆ ವಿಷಯ ಗೊತ್ತಿರಲಿಲ್ಲ. ಆದರೆ ಅವಳು ಬರುವ ಹಾಗೆ ಇಲ್ಲಪ್ಪ. ಇವತ್ತು ನಿಮ್ಮ ಮನೆಯಿಂದ ಹೊರಟವಳು ನೇರವಾಗಿ ಹಳ್ಳದ ಬಳಿ ಹೋದ್ಲಂತೆ. ಕಾಲು ಜಾರಿ ಬಿದ್ದೆ ಅಂತ ಅಳುತ್ತಾ ಬಂದ್ಲು ಮನೆಗೆ. ನೋಡಿದರೆ ಅವಳ ಬಟ್ಟೆ ಪೂರ್ತಿ ರಕ್ತಮಯವಾಗಿತ್ತು. ಪಕ್ಕದ ಕೇರಿಯ ಹೆಬ್ಬಾರರ ಮಗ ಬೆಂಗಳೂರಿಂದ ಬಂದಿದ್ದ. ಅವನ ಕಾರು ಮಾಡಿಕೊಂಡು ಆಸ್ಪತ್ರೆಗೆ ಹೋಗಿ ಬಂದ್ವಿ. ಹಣೆ ಹತ್ರ ಸ್ವಲ್ಪ ಗಾಯವಾಗಿದೆ. ತುಂಬ ಆಳವಾದದ್ದೇನಲ್ಲ, ಆದರೆ ಸ್ಟಿಚ್ ಹಾಕಿದ್ದಾರೆ. ಯಾವುದ್ಯಾವುದೋ ಸಮಯಕ್ಕೆ ಆ ಕಡೆ ಹೋಗಬೇಡ ಅಂದರೆ ಕೇಳಲ್ಲ. ನೋಡಿ, ಇಂತಹ ಅವಾಂತರ ಮಾಡ್ಕೊಂಡು ಬಂದಿದ್ದಾಳೆ. ಮಗ ಹೊರಟು ಹೋದ್ಮೇಲೆ ಇವಳನ್ನು ತುಂಬ ಜೋಪಾನ ಮಾಡ್ತಾ ಇದ್ದೀವಿ. ಆದರೆ ಇವಳು ಏನಾದ್ರೊಂದು ಮಾಡ್ಕೋತಾಳೆ ಎಂದವರ ಕನ್ನಡಕ ತೆಗೆದು ಶಲ್ಯದಿಂದ ತುಂಬಿದ ಕಣ್ಣೊರೆಸಿಕೊಂಡರು. ನಮಗೆ ಒಂದು ಮಾತು ಹೇಳೋದಲ್ವೇನೋ ಪುರು, ನಮ್ಮಲ್ಲಿ ಯಾರಾದರೂ ಬರ್ತಿದ್ರು. ಪಾಪ ಪುಟ್ಟಿ, ಅವಳು ಬಹಳ ಸೂಕ್ಷ್ಮ. ಅದೆಷ್ಟು ನೋವಾಗುತ್ತಾ ಇದೆಯೋ. ವಿಶ್ವರ ಜೊತೆಗೆ ಮನೆಯವರೆಲ್ಲ ನೊಂದುಕೊಂಡರು. ಹುಲಿ ಇವತ್ತು ಹೊರಡ್ತಾನೆ. ನಿಮಗೆ ನಿಮ್ಮದೇ ಕೆಲಸ ಇರುತ್ತೆ ಅಂತ ಹೇಳಲಿಲ್ಲ. ಸ್ವಲ್ಪ ಜಾಸ್ತಿನೇ ನೋವಿದೆಯಂತೆ. ನೋವಿನ ಮಾತ್ರೆ ಕೊಟ್ಟಿದ್ದಾರೆ. ಮಾತ್ರೆಯ ಗುಂಗಿಗೆ ನಿದ್ರೆ ಹೋಗಿದ್ದಾಳೆ ಎಂದರು.
ಪುರಂದರರು ಹೇಳಿದ ಮಾತು ಕೇಳುತ್ತಿದ್ದವನ ಸ್ಥಿತಿ ಹೀಗಾಗಿರಬೇಕು. ಇದು ಆಗಿದ್ದು ನನ್ನಿಂದ ಎಂಬ ಬೇಸರ, ಅಷ್ಟು ದೊಡ್ಡ ಗಾಯವಾದರೂ ಗಮನಿಸದೆ ಓದಿನಲ್ಲ ಎಂಬ ಕೋಪ ಅವನಿಗೆ ಅವನ ಮೇಲೆ. ಇಷ್ಟು ಸಮಯ ಇದ್ದ ಉತ್ಸಾಹ ಒಂದೇ ಸಲ ಇಳಿದಿತ್ತು. ಮತ್ತವನಿಗೆ ಅಲ್ಲಿ ನಿಲ್ಲಲು ಸಾಧ್ಯವಾಗಲಿಲ್ಲ. ಅಣ್ಣ, ನಾನೊಮ್ಮೆ ಹೋಗಿ ನೋಡ್ಕೊಂಡು ಬರ್ತೀನಿ ಎಂದು ಹೊರಡಲು ತಯಾರಾದವನನ್ನು ತಡೆದ ಪರಾಶರ, ಬೇಡ ಹುಲಿ, ಈಗಾಗಲೇ ತಡ ಆಗಿದೆ. ನೀನು ಅಲ್ಲಿ ಹೋದರೆ ಮತ್ತೂ ತಡ ಆಗುತ್ತೆ. ಅವಳು ನಿದ್ರೆ ಮಾಡಿದ್ದಾಳೆ ಅಂತ ಶಾಸ್ತ್ರಿಗಳು ಅಂದರು ಅಲ್ವಾ, ಈಗ ನೀನು ಹೋಗಿನೂ ಪ್ರಯೋಜನವಿಲ್ಲ ಎಂದ. ಅಣ್ಣ, ಅವಳಿಗೆ ಈಗಾಯಿತು ಅಂತ ಗೊತ್ತಾದ ಮೇಲೆ ಯಾಕೋ ಹೊರಡಲು ಮನಸ್ಸೇ ಆಗ್ತಿಲ್ಲ. ನಾನು ಹೋಗಲ್ಲ ಅಣ್ಣ ಎಂದು ಬಿಟ್ಟ. ನಾವು ಹೋಗೋದು ಬೇಡ ಅಂದರೂ ಹಠ ಮಾಡಿ ನಮ್ಮನ್ನೆಲ್ಲ ಒಪ್ಪಿಸಿದವನು ಈಗ ಈ ಕಾರಣಕ್ಕೆ ಹೋಗೋದಿಲ್ಲ ಅಂದರೆ ಏನು ಹೇಳೋದು ನಿನಗೆ? ಸಿಕ್ಕ ಅವಕಾಶವನ್ನು ಬಿಡಬೇಡ. ಇನ್ನೊಂದೆರಡು ದಿನದಲ್ಲಿ ವಿಡಿಯೋ ಕಾಲ್ ಮಾಡಿದ್ರಾಯ್ತು, ಆಗ ತಾರಿಣಿ ಜೊತೆ ಮಾತಾಡಿದ್ರಾಯ್ತು ಅಷ್ಟೇ. ಹೊರಟು ನಿಂತವನು ಹೋಗೋದಿಲ್ಲ ಎಂಬ ಮಾತೆಲ್ಲ ಆಡಬೇಡ. ನನ್ನ ಕಾರಣಕ್ಕೆ ಹುಲಿ ಆಸ್ಟ್ರೇಲಿಯಾ ಹೋಗೋದು ಮಿಸ್ ಮಾಡಿಕೊಂಡ ಎಂದು ಆ ಹುಡುಗಿಯು ಬೇಸರ ಮಾಡ್ಕೋತಾಳೆ. ಅವತ್ತು ಮಗು ನಮ್ಮ ಜೊತೆ ಮಾತಾಡೋಕೆ ಬಂದಾಗ ಅವಳು ಇದ್ಲು. ಅಪ್ಪಯ್ಯನತ್ರ ನನ್ನ ಹತ್ರ ಮಾತಾಡಿ ನಿನ್ನ ಕನಸನ್ನು ಅರ್ಥ ಮಾಡಿಸಿ ನಮ್ಮನ್ನೆಲ್ಲ ಒಪ್ಪಿಸಿದ್ಲು. ಈಗ ನೀನು ಹೋಗಲ್ಲ ಅಂದರೆ ಅವಳಿಗೂ ಬೇಜಾರು. ಮಗನ ರೀತಿಗೆ ಗದರಿದವರು, ಮಗು ಹೊರಡಿ, ತಡ ಆಗುತ್ತೆ ಎಂದರು ಪರಾಶರನ ಕಡೆ ತಿರುಗಿ. ಆದರೆ ತಂದೆ ಹೇಳಿದ ಮಾತು ಕೇಳಿ ಹುಲಿಗೆ ಭೂಮಿಯೊಳಗೆ ಹೂತು ಹೋದ ಅನುಭವವಾಗಿತ್ತು. ಆದರೇನೂ ಮಾಡಲಾಗದು, ಇದು ಅವನೇ ಮಾಡಿಕೊಂಡದ್ದು. ಈಗ ನೋವನ್ನು ಅನುಭವಿಸಲೇಬೇಕು. ಮತ್ತೊಮ್ಮೆ ಎಲ್ಲರ ಬಳಿ ಹೇಳಿ ಹೊರಟವನ ಮನಸ್ಸು ಭಾರ ಭಾರ. ಕ್ಷಮಿಸು ತಾರಿಣಿ, ನನ್ನಿಂದ ತುಂಬ ದೊಡ್ಡ ತಪ್ಪಾಯಿತು. ಇನ್ಯಾವತ್ತೂ ಈಗಾಗಲ್ಲ. ಅಲ್ಲಿಂದ ಬಂದಮೇಲೆ ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತೀನಿ ಎಂದು ಯೋಚಿಸಿದವನ ಕಂಗಳು ತುಂಬಿತ್ತು. ಅವಳು ಕೊಟ್ಟ ಶರ್ಟನ್ನು ಪ್ರೀತಿಯಿಂದ ಸವರಿದ್ದ. ಅವಳಿಗೆಂದು ತಂದ ಕಾಲ್ಗೆಜ್ಜೆ ತನ್ನಿರುವಿಕೆ ಮರೆತಂತೆ ಅವನ ಕಿಸೆಯಲ್ಲೇ ಭದ್ರವಾಗಿ ಕುಳಿತಿತ್ತು. ಇತ್ತ ಮನೆಯಲ್ಲಿ ಕಿಟಕಿಯ ಪಕ್ಕ ಕುಳಿತ ತಾರಿಣಿಯ ಕಂಗಳು ಆಗಸದತ್ತ ನೆಟ್ಟಿತ್ತು. ತಂದೆ ಹೊರಡುವ ಮುನ್ನ ನಿದ್ರೆ ಮಾಡಿದಂತೆ ನಟಿಸಿದವಳು ಅವರು ಹೋದ ಮೇಲೆ ಬಾಗಿಲು ಭದ್ರಪಡಿಸಿಕೊಂಡು ಅಲ್ಲಿ ಕುಳಿತವಳು ಎದ್ದಿದ್ದು ಅವನು ಹೊರಟ ವಿಮಾನದ ಬೆಳಕು ಅವಳ ಕಣ್ಣಿಗೆ ಬಿದ್ದಾಗಲೇ. ಅವನು ಹೊರಟು ಹೋದ ಮೇಲೆ ಮನಸ್ಸು ತಡೆಯಲಾರದೆ ಹತ್ತಿದ್ದಳು. ಕೊನೆಗೆ ಅವಳಿಗವಳೆ ಸಮಾಧಾನ ಮಾಡಿಕೊಂಡು, ಆಗ ತಾನೇ ಅರಳಿದ ಪ್ರೀತಿಯ ಹೂವು ಪೂರ್ತಿಯಾಗಿ ಅರಳುವ ಮುನ್ನವೇ ಅದನ್ನು ಕಿತ್ತೆಸೆದು ಬಿಟ್ಟೆ ಹುಲಿ. ಇವತ್ತು ನೀನು ಮಾಡಿದ ನೋವು ಆದದ್ದು ದೇಹಕ್ಕಲ್ಲ, ಈ ಮನಸ್ಸಿಗೆ. ಇನ್ನೆಂದು ನಿನ್ನ ಪ್ರೀತಿಯ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳಲಾರೆ ಎಂದು ನಿರ್ಧರಿಸಿದವಳ ಕಣ್ಣೀರು ಮಾತ್ರ ನಿಲ್ಲಲಿಲ್ಲ. ಹತ್ತು ಸುಸ್ತಾದವಳು ಬೆಳಗಿನ ಜಾವಕ್ಕೆ ನಿದ್ರೆ ಹೋಗಿದ್ದಳು. ಯಾಕೆ 2 ದಿನದಿಂದ ಕಾಲೇಜಿಗೆ ಬರಲಿಲ್ಲ? ತಲೆಗೇನು ಗಾಯ? ತಾರಿಣಿಯತ್ತ ಕಾಣುತ್ತಲೇ ಕೇಳಿದ್ದಳು ಅಂಬರ. ಸ್ವಲ್ಪ ಹುಷಾರಿರಲಿಲ್ಲ ಅಕ್ಕ, ಬಿದ್ದು ಹಣೆಗೆ ಪೆಟ್ಟು ಮಾಡಿಕೊಂಡೆ ಎಂದವಳ ಮನಸ್ಸು ಮಾತ್ರ ಅಂದಿನ ಘಟನೆಯನ್ನು ನೆನೆಸಿಕೊಂಡರೆ ಭಾರವಾಗುವುದು. ಸ್ಟಿಚ್ ಹಾಕಿದಾರಾ? ಮತ್ತ್ಯಾಕೆ ಬರೋಕೋದೆ? ರೆಸ್ಟ್ ಮಾಡೋದಲ್ವಾ? ಕಾಳಜಿಯಿಂದ ಕೇಳಿದವಳನ್ನು ನೋಡುತ್ತಾ. ಅಕ್ಕ, ನಿನ್ನ ಜೊತೆ ಮಾತಾಡಬೇಕು, ಎಲ್ಲಾದರೂ ಹೋಗೋಣವಾ ಎಂದಳು. ಅಷ್ಟು ಮುಖ್ಯವಾದದ್ದಾ? ಕ್ಲಾಸ್ ಬಂಕ್ ಮಾಡ್ತೀಯಾ? ಅಂಬರ ತಲೆ ತುಂಬ ಯೋಚನೆಗಳು ಶುರುವಾಯಿತು. ಸ್ವಲ್ಪ ಹೆಚ್ಚೇ ಮುಖ್ಯ ಅನ್ಕೋ, ನಂಗಲ್ಲ ನಿಂಗೆ. ಸರಿ, ಮಧ್ಯಾಹ್ನ 12:30ಗೆ ಯಾವುದಾದ್ರೂ ಹೋಟೆಲಿಗೆ ಹೋಗೋಣ. ಈಗ ಬೇಡ, ಸುಮ್ಮನೆ ಕ್ಲಾಸ್ ಬಂಕ್ ಮಾಡಿದರೆ ಚೆನ್ನಾಗಿರಲ್ಲ ಎಂದವಳ ಮಾತಿಗೆ ಒಪ್ಪಿಗೆ ಕೊಟ್ಟು ಇಬ್ಬರು ಅವರವರ ಕ್ಲಾಸಿಗೆ ಹೋದರು. ಕೊನೆಯ ಕ್ಲಾಸ್ ಬಂಕ್ ಮಾಡಿ ಇಬ್ಬರು ಹೋಟೆಲ್ ಒಂದಕ್ಕೆ ಹೋದರು. ಬಾಂಧವ್ಯ ನಾನು ಬರಲ್ಲ ಎಂದರೆ ತಾರಿಣಿ ಬೇಡ ಎಂದು ಬಿಟ್ಟಳು. ಬಾಂಧವ್ಯ ಬರ್ಬೋದಿತ್ತು ಅಲ್ವಾ, ಅವಳನ್ಯಾಕೆ ಬರಬೇಡ ಅಂದೆ? ಅಂಬರಾಗೆ ಅವಳೇನು ಮಾತಾಡುತ್ತಾಳೆ ಎಂಬುದರ ಸುಳಿವಿಲ್ಲ. ನಿನ್ನೆಲ್ಲ ವಿಷಯ ಅವಳಿಗೆ ಗೊತ್ತಿಲ್ಲ ಅಕ್ಕ. ಇಲ್ಲ, ಎಲ್ಲ ವಿಷಯ ಗೊತ್ತು. ನಿನ್ನ ಶೋನ ವಿಷಯ ಗೊತ್ತಾ ಅವಳಿಗೆ? ಅಂಬರ ಕಂಗಳು ನೋಡುತ್ತಾ ಕೇಳಿದಳು ತಾರಿಣಿ. ಅಂದರೆ ನಾನು ಮೆಸೇಜ್ ಮಾಡಿದ್ದು ಇವಳಿಗೆ ಹೇಗೆ ಗೊತ್ತಾಯಿತು? ಅದು ಶೋನ ಅಂತ ಬೇರೆ ಹೇಳ್ತಾ ಇದ್ದಾಳೆ. ಅಂಬರ ಎದೆ ಜೋರಾಗಿ ಒಡೆದುಕೊಂಡಿತ್ತು. ಅವಳ ಕಣ್ಣಲ್ಲಿನ ಗಾಬರಿ ಗೊಂದಲಗಳನ್ನು ಗಮನಿಸಿದ ತಾರಿಣಿ, ನಮ್ಮನೆಯಿಂದ ಅವ್ರ ಮನೆಗೆ 10 ನಿಮಿಷದ ದಾರಿ. ನಾನು ದಿನಕ್ಕೊಮ್ಮೆಯಾದರೂ ಅಲ್ಲಿಗೆ ಹೋಗ್ತೀನಿ. ಇವತ್ತು ಅಲ್ಲಿಗೆ ಹೋದ ಸಮಯದಲ್ಲಿ ನಿನ್ನ ಮೆಸೇಜ್ ಬಂದಿದ್ದು. ಹಾಗಾದರೆ ನಾನು ಕಳುಹಿಸಿದ ಮೆಸೇಜ್ ಇವಳು ಯಾಕೆ ನೋಡಿದ್ಲು? ಅದು ಪರಾಶರ ಒಬ್ಬನೇ ನೋಡಬೇಕಿತ್ತು.
ಅಂತ ನೀನು ಯೋಚನೆ ಮಾಡ್ತಾ ಇದ್ರೆ ಅದಕ್ಕೆ ಉತ್ತರ ಏನು ಗೊತ್ತಾ? ಅವ್ರ ಮನೆಯಲ್ಲಿ ಯಾವ ಸೀಕ್ರೆಟ್ ಕೂಡ ಇಲ್ಲ. ಅಣ್ಣನ ಮೊಬೈಲ್ ಪಾಸ್ವರ್ಡ್ ಕೂಡ ಗೊತ್ತು ನನಗೆ. ಅಷ್ಟು ಸಲಿಗೆ ಇದೆ. ಆ ಮನೆಯ ಎಲ್ಲರೂ ತುಂಬ ಒಳ್ಳೆಯವರು. ನನ್ನನ್ನು ಮನೆ ಮಗಳಂತೆ ಟ್ರೀಟ್ ಮಾಡ್ತಾರೆ. ಅಂದಹಾಗೆ ನಾನು ಅಣ್ಣನ ಸ್ವಂತ ತಂಗಿಯಲ್ಲ, ಅಣ್ಣನ ಅಪ್ಪನ ಗೆಳೆಯನ ಮಗಳು ಅಷ್ಟೇ ಎಂದು ತಾರಿಣಿ ಹೇಳುತ್ತಿದ್ದರೆ ಅಂಬರ ಗಂಟಲ ಪಸೆ ಹಾರಿ ಹೋಗಿತ್ತು. ಮೊಗ ಕಪ್ಪಿಟ್ಟಿತ್ತು. ತಾನು ಕಳುಹಿಸಿದ ಸಂದೇಶ ತಾರಿಣಿ ನೋಡಿದ್ದಾಳೆ ಎಂಬ ಸತ್ಯವನ್ನು ಒಪ್ಪಿಕೊಳ್ಳಲು ಅವಳ ಮನಸ್ಸು ಹಿಂದೇಟು ಹಾಕುತ್ತಿತ್ತು. ಇದು ಅವಳಿಗೆ ಇಷ್ಟವಾಗಲಿಲ್ಲ. ಅಕ್ಕ, ನಿನ್ನ ಮನಸ್ಸು ನನಗೆ ಅರ್ಥ ಆಗುತ್ತೆ. ನೀನು ಅಂದ್ಕೊಂಡ ಹಾಗೆ ಯಾರೂ ನಿನ್ನನ್ನು ತಪ್ಪು ತಿಳ್ಕೊಂಡಿಲ್ಲ. ಇಷ್ಟೊಂದು ನರ್ವಸ್ ಆಗಬೇಡ. ನನಗೆ ಡೇರ್ ಆ್ಯಂಡ್ ಡೆವಿಲ್ ಆಗಿರುವ ಅಕ್ಕ ಇಷ್ಟ ಎಂದಳು ನಗುತ್ತಾ. ಅಂಬರ ಮನದ ಭಾರವನ್ನು ತುಸು ಕಡಿಮೆ ಮಾಡಬೇಕಿತ್ತವಳು. ಹಾಗೇನೂ ಇಲ್ಲ, ಅದು ಸ್ವಲ್ಪ ಏನಿಲ್ಲ ಬಿಡು. ಆ ಮೆಸೇಜ್ ನಾನೇ ಮಾಡಿದ್ದು ಅಂತ ನಿಮಗೆ ಗೊತ್ತಾಗುತ್ತೆ ಅಂತ ಯೋಚನೆ ಸಹ ನಾನು ಮಾಡಿರಲಿಲ್ಲ. ಹಾಗಾಗಿ ಒಂಥರ ಆಯಿತು ಅಷ್ಟೇ. ಸರ್ ಅವರನ್ನು ಮದುವೆ ಆಗಬೇಕು ಅಂತಾನೆ ನಾನು ಇಲ್ಲಿಗೆ ಬಂದದ್ದು. ನನ್ನ ಮೊದಲ ಪ್ರೀತಿ ಅವರು. ಸದ್ಯದಲ್ಲಿಯೇ ಅವರ ಎದುರಿಗೆ ಹೋಗಿ ಎಲ್ಲವನ್ನು ಹೇಳಿಕೊಳ್ತೀನಿ ಎಂದಳು. ಒಪ್ಪದೇ ಇದ್ದರೆ ಏನು ಮಾಡ್ತೀಯಾ ಅಕ್ಕ? ಸಾಯ್ತೀನಿ. ಅವರಿಲ್ಲದೆ ಬದುಕಿದರೆ ಅಥವಾ ಮತ್ತೊಬ್ಬರನ್ನು ಮದುವೆಯಾದರೆ ಜೀವನ ಪೂರ್ತಿ ಆ ಕೊರಗು ಹಾಗೆಯೇ ಇರುತ್ತೆ. ನಿಖರವಾಗಿ ತಕ್ಷಣ ಬಂದಿತ್ತು ಅವಳ ಉತ್ತರ. ಅಷ್ಟು ಪ್ರೀತಿ ಮಾಡ್ತೀಯಾ ಅಣ್ಣನನ್ನ? ಹೌದು, ಮದುವೆ ಆದರೆ ಅದು ಅವರನ್ನು ಮಾತ್ರ. ಇದು ನಿಜಾನಾ? ಮಾತು ಕೊಡ್ತೀಯಾ ನನಗೆ ಎಂದಳು ತಾರಿಣಿ. ಯಾಕಂದರೆ ನೀನು ಅವನಿಂದ ದೂರ ಹೋಗಬಾರ್ದು ಎಂದು ನಕ್ಕವಳ ಉದ್ದೇಶ ಅವಳಿಗೆ ಮಾತ್ರ ಗೊತ್ತು. ಇಲ್ಲ, ನಾನು ಯಾಕೆ ದೂರ ಹೋಗಲಿ? ಪ್ರೀತಿ ಮಾಡ್ತೀನಿ ಅವರನ್ನು. ಈ ಸಲ ಊರಿಗೆ ಹೋದಾಗ ಅಮ್ಮನ ಬಳಿಯೂ ಮಾತಾಡ್ತೀನಿ. ಆಯಿತು ಅಕ್ಕ, ಆದರೆ ಒಂದು ಪ್ರಶ್ನೆ. ಪರಾಶರಣ ಅಣ್ಣನ ಬಗ್ಗೆ ನಿನಗೇನು ಗೊತ್ತು? ಅದನ್ನು ಹೇಳು ನನಗೆ ಎಂದಳು. ಸರ್ಗೆ ತುಂಬ ತಾಳ್ಮೆ ಇದೆ. ಯೋಚಿಸಿ ಮಾತಾಡ್ತಾರೆ. ಎಲ್ಲರನ್ನೂ ಪ್ರೀತಿಯಿಂದ ಕಾಣ್ತಾರೆ. ನೋಡೋಕೆ ಹ್ಯಾಂಡ್ಸಮ್. ರೋಡ್ ಸೈಡಲ್ಲಿ ನಾಯಿಗಳು ಕಂಡ್ರೆ ಯಾವಾಗಲೂ ಅವುಗಳಿಗೆ ಬಿಸ್ಕೆಟ್ ಹಾಕ್ತಾರೆ. ಅಂದರೆ ಅವರಿಗೆ ಪ್ರಾಣಿಗಳು ಎಂದರೆ ತುಂಬ ಪ್ರೀತಿ. ಯಾರಿಗೂ ನೋವು ಕೊಡಲ್ಲ. ಶಾಂತ ಸ್ವಭಾವದವರು. ಧ್ವನಿ ಎತ್ತಿ ಮಾತಾಡೋದಿಲ್ಲ. ಯಾವ ಹುಡುಗಿಯರ ಜೊತೆಗೂ ಅತಿಯಾದ ಸಲುಗೆ ತೋರೋದಿಲ್ಲ. ಅವರು ತುಂಬ ಒಳ್ಳೆಯವರು. ನನಗೆ ಅವರು ತುಂಬ ಇಷ್ಟ ಎಂದ ಅಂಬರ ಮಾತಿಗೆ ನಕ್ಕಳು ತಾರಿಣಿ. ಈ ಅಕ್ಕ ಅಣ್ಣನ ಕಾಲೇಜಿನ ಒಳಗಷ್ಟೇ ನೋಡಿದ್ದಾರೆ ವಿನಃ ಅವನ ಬಗ್ಗೆ ಏನೇನು ಗೊತ್ತಿಲ್ಲ. ಅದು ತಿಳಿದ್ರೆ ಅಣ್ಣನ ಪ್ರೀತಿ ಮಾಡಲ್ಲ ಅಂತ ಹೇಳಬಹುದೇನೋ. ನೋಡೋಣ ಎಂದು ಯೋಚಿಸಿ, ನಾಳೆ ಸಂಜೆ ಬೀಚ್ ಹತ್ರ ಬಾ ಅಕ್ಕ, ನಿನಗೊಂದು ಸರ್ಪ್ರೈಸ್ ಇರುತ್ತೆ. ಆ ಸರ್ಪ್ರೈಸ್ ನೋಡಿದ ಮೇಲೆ ಅಣ್ಣನ ಮೇಲೆ ಇದೇ ಪ್ರೀತಿ ಇರುತ್ತಾ ಅಂತ ನಾನು ನೋಡಬೇಕು. ಹಾಗಾಗಿ ಎಂದಳು ಗಂಭೀರವಾಗಿ. ಅಂದರೆ ಅದೆಂತಹ ಸರ್ಪ್ರೈಸ್? ನಿನ್ನಣ್ಣ ನನ್ನನ್ನು ಒಪ್ಪೋದಿಲ್ವಾ? ಈಗಲೇ ಏನು ಹೇಳಲ್ಲ. ಅಣ್ಣನ ಬಗ್ಗೆ ಕೆಲವೊಂದು ವಿಷಯ ನಿಮಗೆ ಗೊತ್ತೇ ಇಲ್ಲ. ಅದನ್ನು ತಿಳಿಸೋ ಪ್ರಯತ್ನ ನಂದು ಅಷ್ಟೇ. ಆಮೇಲೆ ನಿರ್ಧಾರ ನಿಂಗೆ ಬಿಟ್ಟಿದ್ದು. ಅಣ್ಣ ಪ್ರತಿ ಶನಿವಾರ ಭಾನುವಾರ ಬೀಚ್ ಕಡೆ ಬರ್ತಾನೆ. ನಾಳೆ ಅಲ್ಲೇ ಸಿಗೋಣ. ತಪ್ಪದೆ ಬಾ ಅಕ್ಕ ಎಂದು ಹೇಳಿ ತನ್ನ ಪಾಲಿನ ಹಣ ಕೊಟ್ಟು ಎದ್ದು ನಡೆದಳು. ಮುಂದುವರಿಯುವುದು. ಪರಾಶರನ ನಿಜ ಸತ್ಯ ತಿಳಿದ ಮೇಲೆ ಅಂಬರ ಇದೇ ರೀತಿ ಅವನನ್ನು ಪ್ರೀತಿ ಮಾಡುತ್ತಾಳಾ ಇಲ್ಲವಾ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.